ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಬಗ್ಗೆ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಸಚಿವರು ಭೇಟಿ ಮಾಡಿದ ತಕ್ಷಣ ಚರ್ಚೆ ಆಯಿತು ಅಂತನಾ? ವಿರೋಧ ಪಕ್ಷದ ಸುಳ್ಳು ಆರೋಪಕ್ಕೆ ರಾಜೀನಾಮೆ ಕೊಡಬೇಕಾ ಅಂತ ಸಿಟ್ಟಾಗಿದ್ದಾರೆ. ವಿರೋಧ ಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಸಿಡಿಮಿಡಿಕೊಂಡಿದ್ದಾರೆ. ಜಿಟಿ ದೇವೇಗೌಡ ಅವರು ಸತ್ಯ ಹೇಳಿದ್ದಾರೆ, ಅದರಲ್ಲಿ ತಪ್ಪೇನಿದೆ? ಆರ್ ಅಶೋಕ್ ಮೊದಲು ರಾಜೀನಾಮೆ ಕೊಡಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಹೇಳಿದವ್ರು ಯಾರಪ್ಪ? ಚರ್ಚೆ ನಿನ್ಗೆ ಆಯ್ತು. ಚರ್ಚೆಗಳು ಮಿನಿಸ್ಟ್ರಿಗಳು ಭೇಟಿ ಮಾಡಿದ ತಕ್ಷಣ ಚರ್ಚೆಗೆ ಕರ್ಕೊಂಡು ಊಹಾಪೋಹ ಮಾಡೋದ ನೀನು? ಈಗ ಕೇಳ್ರಿ, ಇಲ್ಲಿ ಸತೀಶ್ ಜಾರಕಿಹೊಳಿ ನಮ್ಮ ಎಐಸಿಸಿ ಅಧ್ಯಕ್ಷರು ಭೇಟಿ ಮಾಡಿದ್ರೆ ಅದಕ್ಕೊಂದು ಊಹೆ ಮಾಡೋದು, ಬೋಸರಾಜು ಇನ್ಯಾರನ್ನ ಒಬ್ಬರು ಮಿನಿಸ್ಟರ್ ಭೇಟಿ ಮಾಡಿದ್ರೆ ಅದಕ್ಕೊಂದು ಚರ್ಚೆ ಮಾಡೋದು, ಈ ತರ ಕೆಲ ಊಹಾಪೋಹಗಳು ಹಿಂದೇನೂ ನಡೆದಿದ್ದಾವೆ. ಈ ತರ ಮೀಟಿಂಗ್ಗಳು ಈಗಲೂ ನಡೀತಾ ಇದ್ದಾವೆ. ಈಗ ಯಾಕೆ ಊಹಾಪೋಹಗಳು ಶುರುವಾಗಿದ್ದಾವೆ? ವಿರೋಧ ಪಕ್ಷದವರು ಸುಳ್ಳು ಆರೋಪಗಳ ಮೇಲೆ ರಾಜೀನಾಮೆ ಕೊಡಿ ಅಂತಂದ್ರೆ ಕೊಡಕ್ಕಾಗತ್ತಾ? ಸುಳ್ಳು ಆರೋಪಗಳು ಗೊತ್ತಾಯ್ತಾ? ಆಲ್ರಿ ಸುಳ್ಳು ಆರೋಪಗಳು ಮಾಡಿದ್ರೆ ಆರೋಪಗಳಿಗೆ ನಾವು ಉತ್ತರ ಕೊಡ್ತೀವಿ, ಗೊತ್ತಾಯ್ತಾ? ವಸ್ತುಸ್ಥಿತಿಯನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡಿ. ಈಗ ಮೈಸೂರು ದಸರಾ ವೇದಿಕೆ ಕೂಡ ರಾಜಕೀಯ ಪ್ರೇರಿತವಾಗಿ ರಾಜಕೀಯವಾಗಿ ಚರ್ಚೆ ಆಗಿದೆ. ಹಾಗಾಗಿ ನಿನ್ನೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಜಿಟಿ ದೇವೇಗೌಡರು ಕೂಡ ನಿಮ್ ಪರವಾಗಿ ಮಾತಾಡಿರೋ ವಿಚಾರವನ್ನ ಇಟ್ಕೊಂಡು ಜಿಟಿ ದೇವೇಗೌಡ ಯಾವ ಪಾರ್ಟಿಲಿ ಇರೋದಪ್ಪ? ಏನಾಗಿದಾರಲ್ಲಿ? ಕೋರ್ ಕಮಿಟಿ ಚೇರ್ಮನ್. ಈ ಬೀಯಿಂಗ್ ಎ ಸೀನಿಯರ್ member of the JDS party and also he is one of the members in the Muda commission. ಗೊತ್ತಾಯ್ತಾ? ಅವ್ರು ಸತ್ಯ ಹೇಳಿದ್ದಾರೆ. ಏನು ವಾಟ್ ಇಸ್ ರಾಂಗ್ ಇನ್ ದಟ್?